ಎಲ್ಲರೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ 2024ರಿಂದ 29ನೇ ಸಾಲಿನ ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ನಾನು ನಂದಿನಿ ಸನ್ಬಾಲ್ ಹಾಗೂ ಶ್ರೀ ದೇವೇಂದ್ರಪ್ಪ ಗಣಮುಖಿ ಸೋದರರಿಬ್ಬರು ನಿಂತಿದ್ದೀವಿ. ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮ್ಮದೇ ಆದಂಥ ಒಂದು ಹೊಸ ಕನಸುಗಳಿದ್ದಾವೆ. ಶಿಕ್ಷಕರ ಅನೇಕ ಬೇಡಿಕೆಗಳಿದ್ದಾವೆ. ಆ ಅನೇಕ ಬೇಡಿಕೆಗಳನ್ನು ನೆರವೇರಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಹೊಸ ಹೆಜ್ಜೆಯತ್ತ ದಾಪುಗಾಲಿಟ್ಟಿದ್ದೀವಿ. ನಾವು ಪ್ರಥಮ ಬಾರಿಗೆ ಇಲ್ಲಿ ನಾನು ಸ್ಪರ್ಧೆಯಾಗಿ ನಿಂತಿದ್ದೀನಿ. ಮಹಿಳಾ ಸಂಘಟನೆಯ ಪರವಾಗಿ, ಮಹಿಳೆಯರ ಪರವಾಗಿ ಹೋರಾಟ ಮಾಡುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಯಾವ ಕಾರ್ಯಗಳು ಸಾಧನೆ ಆಗಿಲ್ಲ. ಆ ಕಾರ್ಯಗಳ ಬಗ್ಗೆ ಧ್ವನಿ ಎತ್ತುವಂಥ ಒಂದು ಅವಕಾಶ ನೀವು ನನಗೆ ಮಾಡಿಕೊಡ್ಬೇಕು. ಉದಾಹರಣೆಗೆ NPS ನೌಕರರ ಒಂದು ಪಿಂಚಣಿ ಯೋಜನೆ ಸಂಪೂರ್ಣವಾದ OPS ಆಗಬೇಕು. ಆಮೇಲೆ ಅವರು ಅಕಾಲಿಕ ಮರಣ ಹೊಂದಿದಾಗ ಅವರ ಕುಟುಂಬಕ್ಕೆ ಏನು ದೊರೆಯಬೇಕು, ಅವರ ಕುಟುಂಬಕ್ಕೆ ಸಿಗುವಂಥ ಒಂದು ಪಿಂಚಣಿ ಯೋಜನೆ ಅಥವಾ ಅವ್ರ ಕುಟುಂಬಕ್ಕೆ ಬರುವಂಥ ಹಣವನ್ನು ಸಂಪೂರ್ಣವಾಗಿ ಅವರ ಕುಟುಂಬಕ್ಕೆ ನೇರವಾಗಿ ತಲುಪುವಂಥ ವ್ಯವಸ್ಥೆ ಆಗಬೇಕು. ಅದೇ ರೀತಿ ಜ್ಯೋತಿ ಸಂಜೀವಿನಿಯಲ್ಲಿ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಅನುಕೂಲತೆ ಮಾಡಿಕೊಡ್ಬೇಕು. ಅದೇ ರೀತಿ ವಿಶೇಷವಾಗಿ ಎಲ್ಲ ಇಲಾಖೆಯಲ್ಲಿ ಮಹಿಳಾ ನೌಕರರಿಗೆ ಯಾವುದೇ ರೀತಿಯ ಅನ್ಯಾಯ ಆಗದ ಹಾಗೆ ಸುರಕ್ಷಿತವಾಗಿ, ನಿರ್ಭಯವಾಗಿ, ನಿರ್ಭೀತಿಯಿಂದ ಅವರ ಕಾರ್ಯವನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ಕಾಲಕ್ಕೆ ತಕ್ಕಂತೆ ಬದಲಾದಂಥ ಈ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಮಹಿಳೆಯರಿಗೆ ಬೇಕಾದಂಥ ಕಾನೂನಿನ ಅರಿವು ಹಾಗೂ ಹೋರಾಟದ ಬಗ್ಗೆ ಅವರಿಗೆ ನಾವು ತಿಳುವಳಿಕೆ ಕೊಡಬೇಕಾಗುವಂಥ ಒಂದು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಎಲ್ಲ ಮಹಿಳೆಯರ ಪರವಾಗಿ ಹಾಗೂ ನೌಕರರ ಒಂದು ಹಿತದೃಷ್ಟಿಯಿಂದ ನೌಕರರ ಅನೇಕ ಸಮಸ್ಯೆಗಳಿದ್ದಾವೆ. ಅದರಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ನಾವು ಧ್ವನಿಯಾಗುವಂಥ ಒಂದು ಅವಕಾಶ ಮಾಡಿಕೊಟ್ಟಾಗ ನಾವು ಖಂಡಿತವಾಗಿ ನಿಂತು ನಾವು ಅಲ್ಲಿ ನಮ್ಮ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಮಗೆ ನೀವು ಬೆಂಬಲ ಕೊಟ್ಟು ನಮಗೆ ಮತದಾನ ಮಾಡ್ತೀರೋ ಅನ್ನೋ ಒಂದು ವಿಶ್ವಾಸ ಇದೆ. ಈ ಮತದಾನದ